ಎಷ್ಟೋ ಸಂಬಂಧಗಳು ಇವತ್ತು ಗಂಡ ಹೆಂಡತಿ ಮಧ್ಯೆ ಆಗಲಿ ಅಥವಾ ಲವರ್ಸ್ ಮಧ್ಯೆ ಆಗಲಿ ಅನಿವಾರ್ಯಕ್ಕಿದ್ದಾರೆ. ಅದನ್ನು ಕೂಡ ಕೌನ್ಸಿಲಿಂಗಲ್ಲಿ ನಾನು ಕೇಳಿದ್ದೀನಿ. ಆ್ಯಂಡ್ ಅವ್ರ ಮನಸ್ಥಿತಿ ಸರಿಯಾಗಿಲ್ದಿರ್ಬೇಕಾದ್ರೆ ಕೌನ್ಸಿಲಿಂಗ್ ತಗೊಂಡಿದ್ದಾರೆ. ಏನೋ ಮಕ್ಕಳಿಗೋಸ್ಕರ ಇದ್ದೀವಿ ಸರ್, ಏನೋ ಹೆಸರಿಗಿದ್ದೀವಿ ಸರ್ ಅಂತ ಎಷ್ಟೋ ಗಂಡು ಮಕ್ಕಳು ಹೇಳಿದ್ದಾರೆ, ಹೆಣ್ಮಕ್ಳು ಹೇಳಿದ್ದಾರೆ. ಅವ್ರು ಖುಷಿಯಾಗಿರಲ್ಲ ಆ್ಯಕ್ಚುಲಿ ಆ ರಿಲೇಷನ್ಶಿಪ್ಪಲ್ಲಿ. ಖುಷಿಯಾಗಿಲ್ಲ ನಿಮ್ಮ ಸಂಗಾತಿ, ನಿಮ್ಮ ಲವ್ವರ್ಸ್ ಅಂತ ಹೇಳಿದ್ರೆ ಅವರಲ್ಲಿ ಏನೇನು ಲಕ್ಷಣಗಳಿರುತ್ತೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಖುಷಿಯಾಗಿಲ್ಲ ನಿಮ್ಮ ಜೊತೆಗಿರ್ತಕ್ಕಂಥವ್ರು ಅವರಲ್ಲಿ ಯಾವುದೋ ಒಂದು ಲಕ್ಷಣ ಕಾಣುತ್ತೆ ಅಂತ ಹೇಳಿದ್ರೆ, ನಿಮ್ಮ ಜೊತೆ ಮಾತಾಡೋದಕ್ಕಿಂತ ಒಬ್ಬಂಟಿಯಾಗಿರೋಕೆ ತುಂಬ ಇಷ್ಟಪಡ್ತಾರೆ, ಮಾತಾಡೋಕ್ಕೆ ಇಷ್ಟಪಡ್ತಾ ಇರಲ್ಲ. ಹೋದ್ರೆ ಸಾಕಪ್ಪ, ಇವರು ಮಾತು ಆಡದೇ ಇದ್ರೆ ಸಾಕಪ್ಪ, ಅದರಲ್ಲೇ ಖುಷಿ ಇದೆ ಅಂತ ಮೌನವಾಗಿದ್ಕೊಂಡು ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಪಾಡಿಗಿರ್ತಾರಲ್ಲ. ಅಂದ್ರೆ ನಾನು ಒಂದಿನಕ್ಕೆ ಅಥವಾ 2 ದಿನಕ್ಕೆ ಅಂತ ಹೇಳ್ತಾ ಇಲ್ಲ. ಎಷ್ಟೋ ಜಗಳದಲ್ಲಿ, ಕೋಪದಲ್ಲಿ 1 ದಿನ 2 ದಿನಕ್ಕೆ ಆಗ್ತಿರುತ್ತೆ, ಅದಕ್ಕಲ್ಲ ಆಕ್ಚುಲಿ. ಲೈಫ್ ಲಾಂಗ್ ಅಲ್ಲಿ ಏನು ಅಂತ ಹೇಳಿದ್ರೆ ಮಾತಾಡೋದೇ ಬೇಡ. ಅವ್ರ ಪಾಡಿಗೆ ಅವ್ರು ಇದ್ ಬಿಡ್ಲಿ, ನನ್ನ ಪಾಡಿಗೆ ನಾ ಇದ್ ಬಿಡ್ಲಿ, ಹೋದ್ರೆ ಸಾಕು ಅಂತ ಕಾಯ್ತಾ ಕೂತಿರ್ತಾರೆ ನೋಡಿ. ಅವ್ರುಗಳಿಗೆ ಆಕ್ಚುಲಿ ಜೊತೆಗಿರೋಕೆ ಇಷ್ಟ ಇರಲ್ಲ. ತುಂಬಾ ನೊಂದಿರ್ತಾರೆ, ತುಂಬಾ ಬೆಂದಿರ್ತಾರೆ, ರಿಲೇಶನ್ಶಿಪ್ಪೇ ಬೇಡ ಅಂತ ಕೂತಿರ್ತಾರೆ. ಇವ್ರ ಹೆಸರಿಗೆ ಮಾತ್ರ ಜೀವನ ಮಾಡ್ತಾ ಇರ್ತಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಲಕ್ಷಣ ಯಾವುದು ಅಂತ ಹೇಳಿದ್ರೆ, ಸಣ್ಣ ವಿಷಯಕ್ಕೆ ಕಿರಿಕಿರಿ ಮಾಡೋದು. ಈ ಸಣ್ಣ ವಿಷಯಕ್ಕೆ ತುಂಬಾ ಕಿರಿಕಿರಿ ಮಾಡ್ತಿರ್ತಾರಲ್ಲ, ಅವ್ರಿಗಲ್ಲ ಫೀಲ್ ಬಂದಿರುತ್ತೆ. ಅಂದ್ರೆ ಜೊತೆಗೆ ಸುಮ್ಮನೆ ಏನೋ ಹೆಸರಿಗೆ ಇರ್ಬೇಕಷ್ಟೇ. ಅಲ್ಲಿ ಪ್ರೀತಿ ಇಲ್ಲ, ಗೌರವ ಇಲ್ಲ, ಕಾಳಜಿ ಇಲ್ಲ, ಎಂಥದ್ದು ಇಲ್ಲ. ಹೆಸರಿಗೆ ಮಾತ್ರ ಬದುಕಬೇಕು, ಇರಬೇಕು, ಇರೋವಷ್ಟನ್ನ ತಳ್ಳಬೇಕು ಸಂಬಂಧ. ಈ ಮೆಂಟಾಲಿಟಿ ಬಂದಿರುತ್ತೆ ಕಿರಿಕಿರಿ ಮಾಡುವಂತ ವ್ಯಕ್ತಿಗಳಲ್ಲಿ. ಅರ್ಥ ಆಗ್ತಿದ್ಯಾ? ಬಿಕಾಸ್ ಇದೆಲ್ಲ ಹೆಂಗ್ ಹೇಳ್ತಾ ಇದ್ದೀನಿ, ಯಾಕೆ ಅಂದ್ರೆ ತುಂಬಾ ನೋಡಿದ್ದೀನಿ ಕಣ್ಣಾರೆ. ಅಂಡ್ ಕೌನ್ಸಿಲಿಂಗ್ ಅಲ್ಲಿ ತುಂಬಾ ಕೇಳಿದ್ದೀನಿ ಆಕ್ಚುಲಿ. ಇದು ಪ್ರಾಕ್ಟಿಕಲ್ ಆಗಿ 99% ಒಂದು ಈ ಇವತ್ತಿನ ಜನರೇಷನ್ ಅಲ್ಲಿ ಜೀವನ ಹಂಗೆ ನಡೀತಾ ಇರೋದು. ಸ್ಪೆಷಲಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ, ಗಂಡ ಒಂದ್ ಸೈಡ್ ಅಲ್ಲಿ, ಹೆಂಡತಿ ಒಂದ್ ಸೈಡ್ ಅಲ್ಲಿ. ಅದಕ್ಕೆ ಒಂದು ದೊಡ್ಡವರನ್ನು ಏನೋ ಹೇಳ್ತಾರೆ ನೋಡಿ, ಒಂದೇನೋ ಗಾದೆ ಇದೆ, ಎತ್ತು ಏನೋ ಕೋಣ ನೀರಿಗೆ ಎತ್ತು ಏರಿಗೆ ಏನೋ ಒಂದು ಗಾದೆ ಇದೆ, ನಂಗೆ ಹೇಳಿಕ್ ಬಂದಿಲ್ಲ, ನನಗೆ ಗೊತ್ತಿಲ್ಲ. ಸರಿ ಇಲ್ಲ ಅಂದ್ರೆ ಸರಿಪಡಿಸಿ, ಸರಿ ಇದ್ರೆ ಒಪ್ಕೊಳ್ಳಿ. ಓಕೆ, ಹಾಗಾಗಿದೆ ಎಷ್ಟೋ ರಿಲೇಶನ್ಶಿಪ್ಗಳಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವ ಲಕ್ಷಣ ಅಂತ ಹೇಳಿದ್ರೆ, ಜೊತೆಗಿದ್ರು ಎಮೋಷನಲ್ ಕನೆಕ್ಷನ್ ಆಗಿರಲ್ಲ ಎಷ್ಟೋ ಜನ. ಯಾರೋ ಬೀಗರು ಬಂದಾಗ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ, ತುಂಬಾ ಹಂಗೆ ಇದೀವ ನಂಗೆ ತೋರಿಸ್ಕೊಳ್ತಾರೆ. ಎಷ್ಟೋ ಜನ ಹಂಗೆ ಇದ್ದಾರೆ. ಹೆಸರಿಗೆ ಮಾತ್ರ ಗಂಡ ಹೆಂಡತಿ ತರ ಇದ್ದಾರೆ, ಹೆಸರಿಗೆ ಮಾತ್ರ ಲವ್ವರ್ಸ್ ತರ ಇದ್ದಾರೆ. ಬಟ್ ನಿಜವಾಗ್ಲೂ ಅವ್ರ ಮಧ್ಯೆ ಬಾಂಡಿಂಗ್ ಇರಲ್ಲ, ಹೊರಗಡೆ ಜಗತ್ತಿಗೆ ತೋರಿಸಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಚೆನ್ನಾಗಿರೋ ತರ ಮ್ಯಾನೇಜ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತಾರೆ. ಆಯ್ತಾ? ಸೊ ಈ ತರದ ಲಕ್ಷಣಗಳು ಈಗ ನಾನೇನ್ ಹೇಳ್ತಿದ್ದೀನಿ, ನಿಜವಾಗ್ಲೂ ಅವ್ರ ಜೊತೆಗಿದ್ದವ್ರಿಗೆ ಅವರೇ ಅರ್ಥ ಮಾಡ್ಕೋಬೇಕು. ನನ್ನ ಜೊತೆಗಿರೋ ನನ್ನ ವೈಫ್ ಖುಷಿಯಾಗಿಲ್ಲ, ನನ್ನ ಹಸ್ಬೆಂಡ್ ಖುಷಿಯಾಗಿಲ್ಲ, ಇದ್ರ ಮೇಲಾರು ನಾವು ಅರ್ಥ ಮಾಡ್ಕೊಂಡು ಬದುಕಬೇಕು, ಅವ್ರಿಗೆ ಇಷ್ಟನೋ ಹಂಗೆ ಇರಬೇಕು ಅನ್ನೋದನ್ನ ಕಲಿಬೇಕು ಅನ್ನೋದು ಇಂಟೆನ್ಷನ್. ಆಕ್ಚುಲಿ ವಿಡಿಯೋ ಮಾಡ್ತಾ ಇರೋ ಇಂಟೆನ್ಷನ್. ಓಕೆ, ಪ್ಲಸ್ ಆಗಿ ತಗೊಳ್ಳಿ. ಯಾವುದೇ ವಿಚಾರ ಇದ್ದು ಪ್ಲಸ್ ಆಗಿ ತಗೊಳ್ತಾ ಹೋದ್ರೆ ಲೈಫ್ ಅಲ್ಲಿ ತುಂಬಾ ಒಳ್ಳೇದು ಆಕ್ಚುಲಿ ನನ್ನ ಪ್ರಕಾರ. ನೆಕ್ಸ್ಟ್ ಲಕ್ಷಣ ಏನಂತ ಹೇಳಿದ್ರೆ, ಫ್ಯೂಚರ್ ಬಗ್ಗೆ ಮಾತಾಡೋ ತಪ್ಪಿಸ್ಬಿಡ್ತಾರೆ. ಬಿಫೋರ್ ಎಲ್ಲ ಫ್ಯೂಚರ್ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು. ಯಾವಾಗ ಇವ್ರೊಟ್ಟಿಗೆ ಇರೋದೇ ನಾನು ವೇಸ್ಟು, ಏನೋ ಹೆಸರಿಗೆ ಹೋಗ್ಬೇಕು ಅನ್ನೋ ಥಾಟ್ ಇದ್ದಂಥವ್ರು ಏನ್ ಮಾಡ್ತಾರೆ, ಫ್ಯೂಚರ್ ಬಗ್ಗೆ ಎಲ್ಲ ಯಾವ್ದ್ರ ಬಗ್ಗೆನೂ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಲವಂತವಾಗಿ ಮಾತಾಡ್ತಾರೆ. ಎಷ್ಟಕ್ ಬೇಕು ಅಷ್ಟಕ್ಕೆ ಮಾತಾಡ್ತಾರೆ, ಏನ್ ಕೆಲಸ ಆಗ್ಬೇಕು ಅಷ್ಟೇ ಮಾತಾಡ್ತಾರೆ. ಮಿಕ್ಕಿರೋದು ಅವ್ರಾಯ್ತು, ಅವ್ರ ಪಾಡಾಯ್ತು, ಮೊಬೈಲು ಅಥವಾ ಕೆಲಸ ಅದ್ರಲ್ಲಿ ಬಿಸಿ ಆಗ್ತಾ ಸುಮ್ಮನಾಗ್ಬಿಡ್ತಾರೆ. ಫ್ಯೂಚರ್ ಬಗ್ಗೆನೇ ಮಾತಾಡಕ್ ಹೋಗಲ್ಲ, ಏನೋ ಹೆಂಗ್ ಬರುತ್ತೆ ಹಂಗೆ ಹೋಗೋಣ, ಈ ಥಾಟ್ ಇರುತ್ತೆ. ಬಟ್ ಚೆನ್ನಾಗಿದ್ದರಲ್ಲಿ ಫ್ಯೂಚರ್ ಬಗ್ಗೆ ತುಂಬಾ ಮಾತಾಡ್ತಾರೆ ಆಕ್ಚುಲಿ. ಹಂಗಿರ್ಬೇಕು, ನಾವು ಹಿಂಗಿರ್ಬೇಕು, ಕನಸುಗಳ ಬಗ್ಗೆ ಹೇಳ್ತಾರೆ, ಭಾವನೆಗಳ ಬಗ್ಗೆ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಂಟಿಯಾಗಿರೋಕೆ ಇಷ್ಟಪಡ್ತಾರೆ. ಆಲ್ವೇಸ್ ಬಿ ಎ ಸಿಂಗಲ್. ಏಕಾಂತದಲ್ಲಿ ಕಳಿಬೇಕು ನಾನು. ಮಕ್ಕಳಿಗೆ ಏನು ಕೆರಿಯರ್ ಬಗ್ಗೆ, ಎಜುಕೇಶನ್ ಮಾಡಿದ್ವಿ, ನಾನಾಯ್ತು, ನನ್ನ ಯೋಚನೆ ಆಯ್ತು, ಒಬ್ಬಂಟಿಯಾಗಿ ಏಕಾಂತದಲ್ಲಿ ಇರಬೇಕು. ಇದಿಷ್ಟು ಅವರ ಮನಸ್ಸಲ್ಲಿ ಓಡಾಡ್ತಾ ಇರತ್ತೆ. ಅಂಡ್ ಡೇ ಟು ಡೇ ಲೈಫಲ್ಲಿ ಇದೆಲ್ಲ ಕಾಣ್ತಿರುತ್ತೆ ಅವ್ರ ಜೊತೆಗಿರ್ತಕ್ಕಂಥ ಸಂಗಾತಿಗಳಿಗೆ, ಗಂಡನಿಗಿರ್ಬೋದು, ಹೆಂಡತಿಗಿರ್ಬೋದು. ಇದಿಷ್ಟು ಲಕ್ಷಣಗಳಿದ್ರೆ ನಿಮ್ಮ ಜೊತೆಗಿರ್ತಕ್ಕಂಥ ವೈಫ್ ಅಥವಾ ಹಸ್ಬೆಂಡ್ ಅವ್ರು ನಿಮ್ಮೊಟ್ಟಿಗೆ ಖುಷಿಯಾಗಿಲ್ಲ ಅಂತ ಅರ್ಥ. ಹಂಗಂತ ಹೇಳಿ ಹಂಗಿದ್ರೆ ಏನ್ ಮಾಡ್ಬೇಕು, ಏನ್ ಮಿಸ್ಟೇಕ್ಸ್ ಆಗಿದೆಯೋ ಅದ್ರ ಮೂಲ ಏನಿದೆಯೋ ಅದನ್ನ ಫೈಂಡ್ ಔಟ್ ಮಾಡ್ಕೊಂಡು ಸರಿಪಡಿಸ್ಕೊಳ್ಳಿ. ಇರೋದೊಂದು ಲೈಫು, ಸರಿಪಡಿಸ್ಕೊಂಡಾಗ ಸರಿ ಹೋಗುತ್ತೆ, ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ಸರಿ ಹೋಗಲ್ಲ. ಈಗೋಯಿಂದ ಎಷ್ಟೋ ಜನ ಸಾರಿ ಕೇಳಲ್ಲ, ಬದಲಾಗಲ್ಲ, ಅದು ಅವ್ರ ಪ್ರಾಬ್ಲಮ್. ಅದನ್ನ ಇಟ್ಕೊಂಡು ಎಷ್ಟೋ ಜನ ಇದರಲ್ಲಿ ನೋಡ್ಬಿಟ್ಟು ನಿನ್ ಮೂಗಿನೇರ ಮಾತಾಡ್ತೀನಿ ಅಂತ ನಂಗೆ ಹೇಳ್ಬೋದಿಲ್ಲ. ಒಟ್ರಾಯಿಸಿ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನೀವುಗಳು ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ 100%. ಓಕೆ, ಸೊ ಏನಿತ್ತು ಪಾಯಿಂಟ್ಗಳು, ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ಇಷ್ಟ ಲೈಕ್ ಮಾಡಿ, ಅಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.